ಕೇಸ್ನಲ್ಲಿ ಸಹಾಯಕ ಇಂಜಿನಿಯರ್ ಅಂದರ್ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡಿ. ಸಾಗರ ಪಟ್ಟಣದ ಕೆಪಿಟಿಸಿಎಲ್ ಸಹಾಯಕ ಇಂಜಿನಿಯರ್ ಶಾಂತಕುಮಾರ್ ಎಂಬುವರು ಗಾಂಜಾ ಕೇಸ್ನಲ್ಲಿ ಅಂಧರಾಗಿದ್ದಾರೆ. ಸಾಗರ ಗ್ರಾಮಾಂತರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಮದುವೆ ವಿಚಾರಕ್ಕೆ ಹೊಂದಾಣಿಕೆ ಆಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಮನೆಯ ಕಾಂಪೌಂಡ್ ಒಳಗೆ ಯಾರೋ ಗಾಂಜಾ ಎಸೆದು ಹೋಗಿದ್ರು. ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ಯಾರೋ ಗಾಂಜಾ ಪ್ಯಾಕೆಟ್ ಎಸೆದು ಹೋಗಿರೋದು ಪತ್ತೆಯಾಗಿದೆ. ಜಿತೇಂದ್ರ ಎಂಬುವರು ಸಾಗರದ ಗ್ರಾಮಾಂತರ ಠಾಣೆಗೆ ಈ ಕುರಿತು ದೂರು ನೀಡಿ ಗಾಂಜಾ ಕೇಸ್ನಲ್ಲಿ ಸಿಕ್ಕಿಸಲು ಯಾರೋ ಪ್ರಯತ್ನಿಸಿದ್ದಾರೆ, ಕ್ರಮ ಕೈಗೊಳ್ಳಿ ಅಂತ ದೂರು ನೀಡಿದ್ರು. ಬಳಿಕ ತನಿಖೆ ನಡೆಸಿದ ಸಾಗರ ಪೊಲೀಸರಿಗೆ ಅದರ ಹಿಂದೆ ಶಾಂತಕುಮಾರ್ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ನಾಲ್ಕು 7/2024 ಸಾಗರ ಗ್ರಾಮಾಂತರ ಠಾಣೆಯಲ್ಲಿ ಒಬ್ಬರು ಇವರು ಜಿತೇಂದ್ರ ಅಂಥೇಳಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಇವರು ವಿದ್ಯಾನಗರ ಲೇಔಟವರು. ಇವರ ಮನೆ ಹತ್ರ ಯಾರೋ ಗಾಂಜಾ ಪ್ಯಾಕೆಟ್ಗಳನ್ನು 18-20 ಗಾಂಜಾದ ಪ್ಯಾಕೆಟ್ಗಳನ್ನು ನಮ್ಮ ಕಾಂಪೌಂಡ್ ಒಳಗಡೆ ಎಷ್ಟು ಹೋಗಿದ್ರು ಅಂಥೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಅದರ ಉದ್ದೇಶ ಏನಂದರೆ ಇವರಿಗೇನಾದ್ರು ತೊಡಕಾಗಲಿ ಅಂತೇಳಿ, ಮತ್ತು ಅಷ್ಟಲ್ಲದೆ ಕೆಲವೊಂದು ಇಲಾಖೆಗಳಿಗೂ ಸಹ ಅದರ ಮಾಹಿತಿಯನ್ನು ರವಾನಿಸಿ ತಮಗೆ ಕೇಡಾಗಲಿಕ್ಕೆ ಮಾಡಿದ್ರು ಅಂತ ಒಂದು ಕಂಪ್ಲೇಂಟನ್ನು ದಾಖಲಿಸಿದರು. ಅಲ್ಲಿ ಒಬ್ಬ ಸಂಶಯಿತ ವ್ಯಕ್ತಿಯನ್ನು ಹೆಸರನ್ನು ಸೇರಿಸಿಕೊಟ್ಟಿದ್ದರು. ನಂತರದಲ್ಲಿ ನಮ್ಮ ಗ್ರಾಮಾಂತರ ಠಾಣಾ ಪೊಲೀಸರು ಪ್ರಕರಣವನ್ನು ತನಿಖೆ ಮಾಡಿ ಟೋಟಲ್ ಈ ಪ್ರಕರಣದಲ್ಲಿ 2 ಆರೋಪಿತರನ್ನು ದಸ್ತಗಿರಿ ಮಾಡಿದರು. ಒಬ್ಬರು ಶಾಂತಕುಮಾರ್ ಅಂಥೇಳಿ, ಇನ್ನೊಬ್ಬರು ಸನಾವುಲ್ಲಾ ಅಂಥೇಳಿ. ಏನು ಮಾಡಿದರೆ ಗಾಂಜಾನ ಇವ್ರಿಗೆ ತೊಂದರೆ ಆಗಲಿ ಅನ್ನೋ ಕಾರಣದಿಂದ ತರಿಸ್ಕೊಂಡು ಅಲ್ಲಿ ಕಂಪೌಂಡಲ್ಲಿ ಹಾಕೋದು. ಈಗ ನಮ್ಮ ಪ್ರಾರಂಭಿಕ ತನಿಖೆಯಿಂದ ಕಂಡುಬಂದಿದೆ. ತನಿಖೆ ನಡೀತಾ ಇದೆ. ಈಗಾಗಲೇ 2 ಆರೋಪಿತರನ್ನು ದಸ್ತಗಿರಿ ಮಾಡಿ ಇವರು ಗ್ರಾಮಾಂತರ ಠಾಣೆಯವರು ಮನೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನ್ಯಾಯಾಲಯ ಅವರಿಗೆ ಇಲ್ಲಿ ಕಸ್ಟಡಿಯನ್ನು ಕೊಟ್ಟಿರ್ತದೆ. ಇದರಲ್ಲಿ ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಂತ ಹೇಳಿದ್ರೆ, ನಮ್ಮ ಸಾಗರದಲ್ಲಿ ಗಾಂಜಾ ಈಗ ನಾವು ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿದ್ದೀವಿ. ಗಾಂಜಾ ಇರ್ಬೋದು, ಎನಿ ಡ್ರಗ್ಸ್ ಓರಿಯೆಂಟೆಡ್ ಸ್ಕೂಲ್ಗಳಲ್ಲೂ ಮಾಡಿದ್ದೀವಿ. ಆದರೂ ಸಹ ಈ ರೀತಿಯಾಗಿ ಒಂದು ಗಾಂಜಾವನ್ನು ಒಂದು ವಿಚಾರ ಅನ್ನೋದು ಸ್ವಲ್ಪ ನಮಗೂ ಒಂಥರ ಚಾಲೆಂಜಿಂಗ್ ಕೆಲಸ ಆಗಿತ್ತು. ಪ್ರತಿ ನಮ್ಮ ಸಿಬ್ಬಂದಿಯವರು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದವರಿಗೆ ನಾವು ಬಹುಮಾನವನ್ನು ಸಹ ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಮತ್ತು ಇದ್ರ ಹಿಂದೆ ಈ ಗಾಂಜಾ ಎಲ್ಲಿಂದ ಬಂತು, ಎಲ್ಲಿ ತಯಾರಾಯಿತು ಅನ್ನೋದು ಈಗಾಗಲೇ ನಮ್ಮ ಜಾಲವನ್ನು ಬೀಸಿದ್ದೀವಿ. ಇದ್ರ ಜೊತೆಗೆ ಮೊನ್ನೆ ಟೌನ್ದಲ್ಲಿ ಒಂದು ತಿಂಗಳಿಂದ ಒಂದು ಕೇಸ್ ಆಗಿತ್ತು. ನಮ್ಮ ಕಾರ್ಗಲ್ ಠಾಣಾ ವ್ಯಾಪ್ತಿಯಲ್ಲಿ ಗಾಂಜಾ ಕಲ್ಟಿವೇಷನ್ ಮಾಡಿ ಬೆಳೆದಿದ್ರು ಅಂತೇಳಿ ಅದರಲ್ಲೂ ಪ್ರಕರಣ ಮಾಡಿದ್ವಿ. ರೀಸೆಂಟಾಗಿ 2 ಪ್ರಕರಣಗಳನ್ನು ಗಾಂಜಾ ರಿಲೇಟೆಡನ್ನು ನಾವು ಪತ್ತೆ ಮಾಡಿದ್ದೀವಿ. ಸೊ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣ ದಾಖಲೆ ಮಾಡ್ತೀವಿ. ಸಾಗರ ಪಟ್ಟಣದಲ್ಲಿ ಕೆಪಿಟಿಸಿಎಲ್ ಸಹಾಯಕ ಇಂಜಿನಿಯರ್ ಆಗಿದ್ದ ಶಾಂತಕುಮಾರ್ ಎನ್ನುವ ವ್ಯಕ್ತಿ ತನ್ನ ಮದುವೆ ಮುರಿದ್ಬಿಟ್ಟು ಮದುವೆ ಮುರಿದು ಬೀಳೋದಕ್ಕೆ ಸಂಬಂಧಿಕರು ಕಾರಣ ಅಂತ ಅವರ ಮೇಲೆ ದ್ವೇಷವನ್ನ ತೀರಿಸಿಕೊಳ್ಳೋದಕ್ಕೆ ಅವರ ಮನೆಯ ಒಳಗಡೆ ಕಾಂಪೌಂಡ್ ಒಳಗಡೆ ಗಾಂಜಾವನ್ನ ಎಸೆದಿರುವಂತ ಘಟನೆ ಇದೀಗ ವರದಿಯಾಗಿದೆ. ಅಷ್ಟಕ್ಕೂ ಜಿತೇಂದ್ರ ಎನ್ನುವಂತವರ ಮನೆಯ ಒಳಗಡೆ ಶಾಂತಕುಮಾರ್ ಗಾಂಜಾವನ್ನ ಎಸೆತಾರೆ. ಆದ್ರೆ ಇದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಈ ಕುರಿತು
ಸಾಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಜಿತೇಂದ್ರ ಅವರು ಪ್ರಕರಣವನ್ನ ದಾಖಲಿಸಿದ್ದಾರೆ. ಯಾರೋ ನಮ್ಮನೆಯಲ್ಲಿ ಗಾಂಜಾವನ್ನ ಎಸ್ತೋಗಿದ್ದಾರೆ. ಸಿಸಿಟಿವಿ ದೃಶ್ಯವನ್ನ ನೋಡಿದಾಗ ಯಾರೋ ಉದ್ದೇಶಪೂರ್ವಕವಾಗಿ ಗಾಂಜಾವನ್ನ ಎಸ್ತಿರೋ ಹಾಗೆ ಇದೆ. ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳ್ತಾರೆ. ಈ ಕುರಿತು ತನಿಖೆ ನಡೆಸಿದಾಗ ಇದ್ರ ಹಿಂದೆ ಸರ್ಕಾರಿ ಇಂಜಿನಿಯರ್ ಆಗಿರುವಂತಹ ಕೆಪಿಟಿಸಿಎಲ್ ಸಹಾಯಕ ಇಂಜಿನಿಯರ್ ಆಗಿರುವಂತಹ ಶಾಂತಕುಮಾರ್ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸದ್ಯ ಗಾಂಜಾ ಕೇಸ್ನಲ್ಲಿ ಶಾಂತಕುಮಾರ್ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಸಾಗರ ಗ್ರಾಮಾಂತರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಪೊಲೀಸರು ಶಾಂತಕುಮಾರ್ ಮೇಲೆ ಕ್ರಮವನ್ನ ಕೈಗೊಂಡಿದ್ದಾರೆ.